ಮೊದಲ ಸುದ್ದಿ ನಗರಸಭೆ ಪೌರಾಯುಕ್ತೆಗೆ ಕೈ ಮುಖಂಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ದೌರ್ಜನ್ಯ ಮುಖ ಮತ್ತಷ್ಟು ಬಯಲಾಗಿದೆ. ಜೊತೆಯಲ್ಲೇ ಇದ್ದವರಿಗೂ ವಂಚನೆ ಮಾಡಿದ್ದಾರೆ, ಅಮಾಯಕರಿಗೆ ಧಮಕಿ ಹಾಕಿದ್ದಾರೆ ಸಾಹೇಬರು. ನಗರಸಭೆ ಪೌರಾಯುಕ್ತೆಗೆ ಹೆಂಗ್ ಬೇಕೋ ಹಾಗೆ ಮಾತಾಡಿದ್ರು. ಬೆಂಕಿ ಹಚ್ಚು ಸುಟ್ಟಾಕ್ಬಿಡಿಸ್ಬಿಡ್ತೀನಿ, ಚಪ್ಪಲಿ ಓಡಿಸ್ಬಿಡ್ತೀನಿ, ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಅದಾದ ನಂತರ ಎಲ್ಲರೂ ಕ್ಯಾಕಸ್ ಉಗಿದ ನಂತರ ಕ್ಷಮೆಯನ್ನ ಕೇಳಿದ್ರು. ಈಗ ಈತನ ಮುಖ ಮತ್ತಷ್ಟು ಅನಾವರಣಗೊಳ್ತಾ ಇದೆ. ನೂರಾರು ಜನರಿಗೆ ರಾಜೀವ್ ಗೌಡ ವಂಚನೆ ಮಾಡಿರುವ ಆರೋಪ. ಜಮೀನು ಸೈಟ್ ವಿಚಾರದಲ್ಲಿ ಸ್ನೇಹಿತರಿಗೆ ಇವರು ಕಿರುಕುಳ ಕೊಟ್ಟಿದ್ದಾರಂತೆ, ವಂಚನೆ ಮಾಡಿದಾರಂತೆ. ಮಂಡೂರು ಪಂಚಾಯಿತಿ ವ್ಯಾಪ್ತಿಯಲ್ಲೂ ರಾಜೀವ್ ಗೌಡ ಮಹಾ ವಂಚನೆಯನ್ನ ಮಾಡಿರೋದು. ಹೊಸಕೋಟೆ ಮೂಲದ ಕರ್ವೆ ಸಿಂಹ ಸೈನ್ಯ ಘಟಕದಿಂದ ಪ್ರತಿಭಟನೆ. ನಗರಸಭೆ ಪೌರಾಯುಕ್ತಿಗೆ ಕೈ ಮುಖಂಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ದೌರ್ಜನ್ಯ ಮುಖ ಮತ್ತಷ್ಟು ಬಯಲಾಗಿರುವುದು. ಜೊತೆಯಲ್ಲಿ ಇದ್ದವರಿಗೂ ಕೂಡ ವಂಚನೆ ಮಾಡಿದ್ದಾರೆ, ಅಮಾಯಕರಿಗೆ ಧಮಕಿ ಹಾಕಿದ್ದಾರೆ. ಜಮೀನು ವಿಚಾರಕ್ಕೆ ಮಹಿಳೆಗೆ ರಾಜೀವ್ ಗೌಡ ಕಿರುಕುಳವನ್ನ ನೀಡಿರೋದು. 13 ವರ್ಷಗಳಿಂದ ಪೊಲೀಸ್ ಠಾಣೆ ಕೋರ್ಟ್ಗೆ ಅಲಿತಾ ಇದ್ದಾರೆ ಆಶಾಲತಾ ಅನ್ನೋರು. ನೂರಾರು ಜನರಿಗೆ ರಾಜೀವ್ ಗೌಡ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಜಮೀನು ಸೈಟ್ ವಿಚಾರದಲ್ಲಿ ಸ್ನೇಹಿತರಿಗೇನೆ ವಂಚನೆಯ ಕಿರುಕುಳವನ್ನ ಕೊಟ್ಟಿದ್ದಾರೆ. ವಂಚನೆ ಮಾಡಿದ್ದಲ್ಲದೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಮೇಡಮ್, ನೀವು ಕೂಡ ತುಂಬ ನೊಂದಂಗಿದ್ದೀರಿ. ರಾಜೇಗೌಡರ ಉಪಟಳಕ್ಕೆ ನೀವು ಕೂಡ ಬೇಸತ್ತಂಗಿದ್ದೀರಿ. ಏನಾಯಿತು ನಿಮಗೆ? ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತೇಳಿ? ಸರ್, ನಮ್ಮ ಜಮೀನು ಬರ್ಸ್ಕೊಂಡು 1 ಎಕರೆ 18 ಕುಂಟೆ ಸರ್ವೆ ನಂಬರ್ 149 ಬೊಮ್ಮೆನಹಳ್ಳಿಯಲ್ಲಿ ಇರೋದು ಸರ್. ಅದು ಬರ್ಸ್ಕೊಂಡವನೇ ನನಗೆ ಯಾವುದೇ ರೀತಿ ₹1 ದುಡ್ಡು ಕೊಟ್ಟಿಲ್ಲ ಸರ್. ಎಲ್ಲ ಚೆಕ್ಗಳು ಕೊಟ್ಟ, ಎಲ್ಲ ಚೆಕ್ಗಳು ಚೆಕ್ ಬೌನ್ಸ್ ಆಯಿತು. ಮತ್ತು 3 ವರ್ಷದ ತನಕ ನಾನು, ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಗರ್ಭಿಣಿ ಹೆಂಗಸು ಸರ್. ಆ ಟೈಮಲ್ಲಿ 9 ತಿಂಗಳ ತನಕ ಅವ್ನು ಆಫೀಸ್ ಸುತ್ತಿದ್ದೀನಿ ಸರ್. ನಾನು ಅವ್ನಿಗೆ ಆವಾಗಲೂ ಕಣ್ಣೇ ಬಂದಿಲ್ಲ ಸರ್. ₹1 ದುಡ್ಡು ಕೊಟ್ಟಿಲ್ಲ. 3 ವರ್ಷದ ತನಕ ಸುತ್ತಿಸಿದಲ್ದಿರ ಅವನೇ OS ನಂಬರ್ ಹಾಕ್ಕೊಂಡೆ ಸರ್. OS ನಂಬರಲ್ಲಿ ಅವನೇ ಸ್ಟೇ ಇಟ್ಕೊಂಡು ಮತ್ತು ಅವನೇ ಪ್ರಭೋತಿ ಅನ್ನೋರಿಗೆ 29 ಕುಂಟೆ ಮತ್ತು ಆತನ ಹೆಸರಿಗೆ 29 ಕುಂಟೆ ಸೆಲ್ಫ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಸರ್. ಆ ಟೈಮಲ್ಲಿ ನಾನು GPಯನ್ನು ಕ್ಯಾನ್ಸಲ್ ಮಾಡಿದ್ದೆ ಸರ್. ಗೊತ್ತಿತ್ತು ಅವನಿಗೆ GP ಕ್ಯಾನ್ಸಲ್ ಮಾಡಿದ್ದಾನಂತ ಗೊತ್ತಿದ್ರು ಕೂಡ ಅದನ್ನು ಮರೆಮಾಚಿ ಬೇರೆ ಯಾರ್ದು ಪಟ್ಟಂದೂರು ಅಗ್ರಹಾರದ್ದು ಕನ್ವರ್ಷನ್ ಕಾಪಿ ಎತ್ಕೊಂಬಂದು ಹಾಕಿ ಆತನ ಹೆಸರಿಗೆ 29 ಕುಂಟೆ, ಈತನ ಹೆಸರಿಗೆ 29 ಕುಂಟೆ ಸೆಲ್ಫ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾನೆ ಸರ್. ಇದನ್ನು ತಿಳಿದಿದ್ದು ನಾನು ಬಾನ್ಸ್ವಾಡಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿದ್ದೀನಿ. ಅವ್ರನ್ನ ಅರೆಸ್ಟು ಮಾಡಿಸ್ತೇವೆ ಸರ್ ನಾನು. ಅದಕ್ಕೆ ಅವರು ಆರ್ ಶಂಕರ್ ಅವ್ರು ಬಂದು ಬಿಡಿಸ್ಕೊಂಡೋದ್ರು ಅವ್ರನ್ನ. ಮತ್ತೆ ಇದು ಯಾರು ಯಾಕೆ ಬಿಡಿಸ್ಕೊಂಡೋದ್ರು ಅಂತ ಇವರು ಎಲ್ಲ ಆಪ್ತರು ಇದ್ರು ಸರ್. ಬಿಡ್ಸ್ಕೊಂಡು ಹೋದ್ರು ಸರ್. ಅಲ್ಲಿ ನ್ಯಾಯ ಸಿಕ್ಕಿಲ್ಲ ನನಗೆ. ಮತ್ತು ನಾನು DCRLಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಮತ್ತು ಅಲ್ಲಿಂದ ಅಟ್ರಾಸಿಟಿ ಕೇಸ್ ಫೈಲ್ ಮಾಡಿಸ್ದೆ ಸರ್ ಅವ್ರ ಮೇಲೆ. ಇವಾಗ ವಾರಂಟ್ ಆಗಿದೆ ಸರ್, ಅದು ಬಾನ್ಸ್ವಾಡಿ ಪೊಲೀಸ್ ಸ್ಟೇಷನಲ್ಲಿ. ಇಷ್ಟೆಲ್ಲ ಆಗಿದ್ರು ಕೂಡ ರೀಸೆಂಟಾಗಿ 1 ವರ್ಷದಿಂದ ಆತನ ಹೆಂಡತಿ ಹೆಸ್ರಿಗೆ ನನ್ನ ಪ್ರಾಪರ್ಟಿನೇ, ಆತನ ಹೆಂಡತಿ ಹೆಸ್ರಿಗೆ ಸಹನನ್ನವ್ರ ಹೆಸರಿಗೆ 1 ಎಕರೆ 18 ಕುಂಟೆ ರಿಜಿಸ್ಟರ್ ಮಾಡಿ ಖಾತಾ ಕೂರಿಸ್ಬಿಟ್ಟಿದ್ದಾನೆ ಸರ್. ರಿಜಿಸ್ಟರ್ ಮಾಡಿದಾಗ ನಂಗೆ ಗೊತ್ತಾಯಿತು, ತಕರಾರು ಅರ್ಜಿ ಕೊಟ್ಟಿದ್ದೀನಿ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಎತ್ಕೊಂಡಾಗ ಹಾಕಿದ್ರು ಕೂಡ ಅಲ್ಲಿ ಖಾತಾ ಮಾಡಿಸಿ ನನಗೆ ಅನ್ಯಾಯ ಮಾಡಿದ್ದಾರೆ ಸರ್. ಅಲ್ಲಿ ಎಷ್ಟು ನಷ್ಟ ಆಗಿದೆ ಮೇಡಮ್? ಎಷ್ಟು ನಷ್ಟ ಆಗಿದೆ ನಿಮ್ಗೆ? ಎಷ್ಟು ಬರಬೇಕಾಗಿದೆ ಅಂತ ಸರ್? 15 ಕೋಟಿ ಪ್ರಾಪರ್ಟಿ ಸರ್. ಇವಾಗ ಅದು ಆತ ಪೊಲೀಸ್ ಸ್ಟೇಷನಲ್ಲಿ ಸುಮ್ಮನೆ FIRಗಳು ಹಾಕ್ಸೋದು, ಪೊಲೀಸ್ನವ್ರು ಪೊಲೀಸ್ ಸ್ಟೇಷನ್ ಕರೆಸೋದು, ಸೆಟಲ್ಮೆಂಟ್ ಮಾಡಿಸ್ತೀನಿ ನಿಮಗೆ ಅಂತ ಅನ್ನೋದು. 15 ಕೋಟಿ ರೂಪಾಯಿ ಪ್ರಾಪರ್ಟಿನ ಬರೀ 50 ಲಕ್ಷ 1 ಕೋಟಿ ಕೇಳ್ತಾನೆ ಸರ್. ಯಾರು ಸರ್ ಕೊಡ್ತಾರೆ? ಸುಮಾರು ನಾನು 13 ವರ್ಷಗಳಿಂದ ಕೋರ್ಟು ಕಚೇರಿಗಳಂತ ಸುತ್ಕೊಂಡೇ ಇದ್ದೀನಿ ಸರ್. ಅದು ಅಲ್ದಿರ FIRಗಳ ಮೇಲೆ FIRಗಳು ಹಾಕ್ಸ್ತಾನೆ, ರೌಡಿ ಶೀಟರ್ ಸೇರಿಸ್ತೀನಿ ಅಂತ ಭಯ ಇಕ್ಸ್ತಾ ಇದ್ದಾನೆ. ಅವನಿಗೆ ಭಯಪಟ್ಟು 1 ವರ್ಷದಿಂದ ನಾನು ಮನೆ ಬಿಟ್ಟಿರೋದು ಸರ್. ನಾನು
ಮನೆ ಬಿಟ್ಟು ಇವಾಗ ತನಕ ನಾನು ಪಿ ಜಿನಲ್ಲೇ ಬದುಕ್ತಾ ಇದ್ದೀನಿ ಸರ್. ಅವ್ನ ಕಾಟಕ್ಕೋಸ್ಕರನೇ ಇಬ್ಬರು ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಸರ್. ಆ ಜವಾಬ್ದಾರಿನೂ ನಂದೇ. ಪಿ ಜಿಗಳಲ್ಲೆಲ್ಲ ಕೆಲಸ ಮಾಡಿಕೊಂಡು ಅವ್ರನ್ನ ಸಾಕ್ತಾ ಇದ್ದೀನಿ ಸರ್. ಅವನ ಭಯಕ್ಕೆ ಸರ್ ತುಂಬ ಚಿತ್ರಹಿಂಸೆ. ಪರ್ಸ್ನಲಾಗಿ ನಮ್ಮ ಸಂಸಾರನೇ ಅವನಿಂದ ಹಾಳಾಗೋಗಿದೆ ಸರ್. ಹೇಳ್ಬೇಕಂದ್ರೆ ಅವ್ನಿಗೆ ಎಷ್ಟು ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಅವ್ನ ಕಣ್ಣೇ ಬಂದಿಲ್ಲ ಸರ್ ರಾಜಣ್ಣ ಅನ್ನೋರಿಗೆ. ಮಗು ಎಳೆ ಮಗು ತೊಡೆ ಮೇಲೆ ಮಲ್ಕೊಂಡಿದೆ. ಮಗು ಜೋಳಿಗೆ ನೇಣು ಹಾಕ್ಕೊಂಡ್ಬಿಡ ನಾನು ತನ್ಸ್ಬಿಟ್ಟಿತ್ತು ಸರ್ ಒಂದೊಂದು ಸಲ. ನನಗೆ ಆವಾಗಲೂ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ, ಅಣ್ಣ ಈ ಥರ ಜಾಸ್ತಿ ಚಿತ್ರಹಿಂಸೆ ಆಗ್ತಾಯಿತ್ತು ಅಣ್ಣ ನನ್ನ ಮನೇಲಿ, ಎಲ್ಲನೂ ಚಿತ್ರಹಿಂಸೆ ಕೊಡ್ತವ್ರೆ, ದಯವಿಟ್ಟು ಅಣ್ಣ ಏನೋ ಒಂದು ಸೆಟ್ಲ್ಮೆಂಟ್ ಮಾಡೋಣ ಅನ್ನೋದು ಕೇಳಿದ್ರು ಕೂಡ ಅವ್ನ ಕಣ್ಣೇ ಬಂದಿಲ್ಲ ಸರ್ ರಾಜಣ್ಣನವ್ರಿಗೆ.